ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ದಿ ಮ್ಯಾಡ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಣ್ ಟಣ್ ಅಂತ ಹೊಡೀರಿ. ಇವತ್ತಿನ ನಮ್ಮ ರೆಸಿಪಿ ವೆಜ್ ಚಿಕನ್ ಎಗ್ ರೈಸ್. ವೆಜ್ಜು ಚಿಕನ್ನು ಎಗ್ಗು ಅಂತ ಏನೇನು ಹೇಳ್ತಾ ಇದ್ದೀರಿ ಅನ್ಕೊಂಡಿದ್ದೀರಾ? ತುಂಬಾ ಕನ್ಫ್ಯೂಸ್ ಆಗಬೇಡಿ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಬಾಣ್ಲಿಗೆ 3 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಈಗ 1 ಕಪ್ಪು ಬೇಯಿಸಿ ಇಟ್ಕೊಂಡಿರೋಂತಹ ಸೋಯಾಬೀನ್ ತೊಗೊಂಡಿದ್ದೀನಿ. ಇದನ್ನೇ ವೆಜ್ ಚಿಕನ್ ಅಂತೀವಿ. ಸೋಯಾಬೀನು ವೆಜಿಟೇರಿಯನ್ಗಳ ಚಿಕನ್ ಇದ್ದಂಗೆ. ಈಗ ಇದನ್ನು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಲಿ ಸ್ವಲ್ಪ ಹುರ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಕು. ಒಂದು ಅರ್ಧ ಸ್ಪೂನ್ ಉಪ್ಪು ಈಗ ಸದ್ಯಕ್ಕೆ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಈಗ ಮಸಾಲ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಸ್ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಫ್ರೈ ಆಗಿದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೀಗ 3 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ನನಗೆ 3 ಸಾಕು ಅನ್ನಿಸ್ತು, ನಿಮಗೆ ಬೇಕಾದರೆ ಇನ್ನೂ ಒಂದು 3 ಹಾಕೊಳ್ಳಿ. ಈಗ ಮೊಟ್ಟೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಸ್ಮ್ಯಾಶ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬೇಯಕ್ಕೆ ಬಿಟ್ಬಿಡೋಣ. ಓಕೆ, ಈಗ ನೋಡ್ಬೋದು ಸ್ನೇಹಿತರೆ, ಕಲರ್ ಆಗಿ ರೆಡಿ ಆಗಿದೆ. ಇದಕ್ಕೆ ನಮ್ಮ ಅಲಂಕಾರದ ರಾಣಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸ್ಕೊಂಬಿಡೋಣ. ನಮ್ಮ ಅಲಂಕಾರದ ರಾಣಿ ಇವಳು. ಓಕೆ ಸ್ನೇಹಿತರೆ, ರುಚಿಯಾದ ಬಿಸಿಯಾದ ಸೋಯಾಬೀನ್ ಎಗ್ ಫ್ರೈ ರೆಡಿ ಆಗಿದೆ. ಇದನ್ನ ನೀವು ಚಪಾತಿಗೆ ತಿನ್ಬೋದು, ಪೂರಿ ಜೊತೆ ತಿನ್ಬೋದು, ಹಾಗೆ ಪಲ್ಯ ತರನು ತಿನ್ಬೋದು. ನಿಮಗೆ ಯಾವ ತರ ರುಚಿ ಅನ್ಸುತ್ತೋ ಆ ತರ ಎಲ್ಲ ತಿನ್ಬೋದು. ಆದ್ರೆ ಇವತ್ತು ನಾವು ಎಗ್ ರೈಸ್ ಮಾಡ್ತಾ ಇರೋದ್ರಿಂದ 2 ಕಪ್ ರೈಸ್ ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಬಿಸಿ ರೈಸ್ ನ ಯಾವುದೇ ಕಾರಣಕ್ಕೂ ಈ ತರ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಅನ್ನ ಮುದ್ದೆ ತರ ಆಗೋಗುತ್ತೆ. ಬಿಸಿ ಅನ್ನನ ಸ್ವಲ್ಪ ಆರಿಸಿ ನಂತರ ಇದಕ್ಕೆ ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಫುಲ್ ಆಗಿ ರೆಡಿ ಆಗಿದೆ. ಈಗ ನಮ್ಮ ಸೋಯಾಬೀನ್ ಎಗ್ ರೈಸ್ ರೆಡಿ ಆಗಿದೆ. ಮಾಡೋಣ, ಇದು ರುಚಿ ಹೇಗಿದೆ ಅಂದ್ರೆ ನಮ್ಮ ಸೋಯಾ ಎಗ್ ರೈಸ್ ರೆಡಿ ಆಗಿದೆ. ರುಚಿ ಹೇಗಿದೆ ನೋಡೋಣ, ಟೇಸ್ಟ್ ಮಾಡ್ಬಿಡೋಣ. ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ, ನೋಡೋಣ ಬನ್ನಿ. ಮೊದಲಿಗೆ ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಆ ಬಿಸಿಗೆ ಸೋಯಾಬೀನು, ಆ ಎಗ್ಗು, ಪುದೀನ ಮಸಾಲ ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಎಂತ ರುಚಿ. ಮನೇಲಿ ಮಾಡ್ಕೊಳ್ಳಿ ನೀವೊಂದ್ಸರಿ. ರುಚಿ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಓಕೆ, ಈಗ ರೈಸ್ ನ ಟೇಸ್ಟ್ ಮಾಡೋಂತ ಸಮಯ. ಅದ್ಭುತ. ಬಿಸಿ ರೈಸು. ಉಪ್ಪು, ಖಾರ, ಪೆಪ್ಪರ್ ಹಾಕಿರೋದಕ್ಕೂ ಅದಕ್ಕೂ ಎಲ್ಲ ಮಿಕ್ಸ್ ಆಗಿ ಅದ್ಭುತವಾಗಿದೆ ರುಚಿ. ಖಂಡಿತ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಲವ್ ಇಂದ ಅಡುಗೆ ಮಾಡಿ. ರುಚಿ ಕಮ್ಮಿ ಆದ್ರೂ ಪ್ರೀತಿ ಜಾಸ್ತಿ ಇರುತ್ತೆ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಹೊಸ ರೆಸಿಪಿಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.